ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಅವರ ವಿರುದ್ಧ ಮಹಿಳೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ದೂರು ಬಂದಿದೆ. ಮಹಿಳಾ ಆಯೋಗದಿಂದ ಕೂಡ ಇದ ತನಿಖೆಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈಗ ನನ್ನ ಜೊತೆಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಇದ್ದಾರೆ, ಮಾತಾಡಿಸ್ತೀನಿ ಅವ್ರನ್ನ. ಮೇಡಮ್, ಕಾನೂನು ಕಾಯಬೇಕಾಗಿರುವಂತಹ ಪೊಲೀಸ್ ಅಧಿಕಾರಿ ಈ ರೀತಿಯಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ, ಅವರನ್ನ ಲೈಂಗಿಕವಾಗಿ ಬಳಸ್ಕೊಂಡಿರುವಂತಹ ಆರೋಪ ಕೇಳಿ ಬಂದಿದೆ. ಈಗ ನಿಮ್ ಗಮನಕ್ಕೂ ಬಂದಿರುತ್ತೆ ಮೇಡಮ್, ಏನ್ ಹೇಳ್ತೀರಿ? ಖಂಡಿತವಾಗ್ಲೂ ಮಾಧ್ಯಮದ ವರದಿಯನ್ನ ನೋಡಿದಾಗ, ಆ ವಿಡಿಯೋಗಳನ್ನೆಲ್ಲ ನೋಡಿದಾಗ ಪ್ರೈಮಾ ಫೇಸಿಯಾಗಿ ಅವ್ರು ಕಾಣ್ತಾರೆ. ಅವರು ಇಮಿಡಿಯೇಟ್ಲಿ ಅವರನ್ನ ಅಲ್ಲಿಂದ ಸಸ್ಪೆಂಡ್ ಮಾಡಿ ತನಿಖೆಯನ್ನ ಮಾಡ್ಬೇಕು ಅವರು ಆಕ್ಚುಲಿ. ಮತ್ತೆ ಇದು ಒಬ್ರಲ್ಲ, ಈಗ ಹಲವಾರು ಸಂತ್ರಸ್ತೆಯರಿದ್ದಾರೆ ಇಲ್ಲಿ. ಈಗ ನನ್ನನ್ನು ಬಂದು ಭೇಟಿ ಮಾಡಿದ್ದಾರೆ, ಹಲವಾರು ವಿಡಿಯೋಗಳನ್ನ ತೋರಿಸಿದ್ದಾರೆ. ಅವರು ಒಂದು ತಾಯಿ ಆ ಮಗನನ್ನ ಹಿಡ್ಕೊಂಡು ಆ ಸ್ಟೇಷನ್ ಒಳಗೆ ಒಡೆಯೋದನ್ನ, ಇದನ್ನೆಲ್ಲವೂ ಆ ವಿಡಿಯೋನ ನೋಡಿದ್ದೀನಿ. ಪೊಲೀಸ್ಗೆ ಯಾವುದೇ ಅಧಿಕಾರ ಇಲ್ಲ ಒಡೆಯೋದು ಅಂಥದ್ದು. ಆಮೇಲೆ ಅದು ಅವನು 16 ವರ್ಷದ ಮಗ. ಆಮೇಲೆ ಅದ್ರ ಮೇಲೇನೆ ಅವ್ರ ಮೇಲೆ ಕಾನೂನಿನ ಕ್ರಮ ಆಗಬೇಕು. ಮತ್ತೆ ಅವರೆಲ್ಲ ಜೀವದ ಬೆದರಿಕೆಯಲ್ಲಿ ಬಂದಿದ್ದಾರೆ. ಅಂದ್ರೆ ಎಲ್ಲರಿಗೂ ಒಂಥರ ಭಯ. ಈಗಲೂ ಅಷ್ಟೇ ನಾನು ಕಮಿಷನರ್ ಅವ್ರಿಗೆ ಎಲ್ಲ ಸಂತ್ರಸ್ತೆಯರ ಎದುರುಗಡೆನೆ ನಾನು ಕಮಿಷನರ್ ಅವ್ರಿಗೆ ಫೋನ್ ಮಾಡಿದ್ದೀನಿ. ಮಾತಾಡಿ ಫಸ್ಟು ಅವ್ರಿಗೆ ಒಂದು ಆತ್ಮವಿಶ್ವಾಸ ತುಂಬಿ, ಅವರಿಗೆ ಒಂದು ಭರವಸೆಯಾಗಿ ನಿಂತ್ಕೊಳ್ಳಿ. ಯಾರೇ ಆಗಲಿ ಭಯ ಇಲ್ಲದೆ ಇರೋ ವಾತಾವರಣದಲ್ಲಿ ನಿಮ್ಮನ್ನ ಬಂದು ಅಪ್ರೋಚ್ ಆಗಬೇಕು. ಅಷ್ಟು ಸಂತ್ರಸ್ತೆಯರು ಆ ಮಕ್ಕಳ ಸಮೇತ ಅಳ್ತಾ ಇದ್ದಿದ್ದು ನೋಡಿ ನನಗೆ ತುಂಬಾ ಬೇಜಾರಾಗಿದೆ. ಮತ್ತೆ ನಾನು ಬೆಳಗ್ಗೆ ಗೃಹ ಸಚಿವರನ್ನು ಸಹ ನಾನು ಭೇಟಿ ಮಾಡಿದ್ದೀನಿ. ಅವರು ಸಹ ನಾವು ಹೇಳತನ ಅವ್ರೇನು ಕಾಯ್ಬೇಕಾಗಿಲ್ಲ, ಇದು ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಅವರೆಲ್ಲ ಇಂಟ್ರೋಗೇಟ್ ಮಾಡಿ ಕಳಿಸ್ಕೊಡ್ಬೇಕು ಅಂತಲೂ ಸಹ ಹೇಳಿದ್ರು. 2 ದಿನದಲ್ಲಿ ನಾನು ವರದಿಯನ್ನ ಕೇಳಿದ್ದೀನಿ ಅಂತಲೂ ಸಹ ಹೇಳಿದ್ರು. ನಾನು ಕಮಿಷನರ್ ಅವ್ರಿಗೂ ಮಾತಾಡಿದ್ದೀನಿ, ಮಾನ್ಯ ಗೃಹ ಸಚಿವರಿಗೂ ಮಾತಾಡಿದ್ದೀನಿ. ಮತ್ತೆ ನಾನು ಅವ್ರು ಕೊಟ್ಟಿರುವಂಥ ಎವಿಡೆನ್ಸಸ್ನೆಲ್ಲ ಇಟ್ಕೊಂಡು ಪ್ರತಿಯೊಂದೂ ಸಹ ಅವರಿಗೆ ಇನ್ ಡೀಟೇಲ್ ಕಮಿಷನರ್ ಅವ್ರಿಗೆ ನಾನು ಕಳಿಸ್ಕೊಡ್ತೇನೆ. ಯಾಕಂದ್ರೆ ಅವ್ರು ಕೊಟ್ಟಿರೋ ಒಂದು ಕಂಪ್ಲೇಂಟ್ ಮೇಲೆ ಇವರನ್ನ ಕರೆದು ಯಾವತ್ತೂ ಒಂದು ವಿಚಾರಣೆ ಮಾಡಲಿಲ್ಲ ಅನ್ನೋದು ಸಹ ಸಂತ್ರಸ್ತೆಯರ ದೂರಿದೆ. ಸೊ ಹಾಗೆಲ್ಲ ಆಗಬಾರ್ದು. ಅದನ್ನೆಲ್ಲವನ್ನು ನಾನು ಕೇಳಿ ಪತ್ರವನ್ನ ಅವರಿಗೆ ಬರೆದಿದ್ದೇನೆ. 15 ದಿವಸದ ಒಳಗಡೆ ಅವರು ಉತ್ತರ ಸಹ ನಮಗೆ ಕೊಡಬೇಕು. ಮತ್ತೆ ಅವ್ರಿಗೆ ಸಂಪೂರ್ಣವಾದ ರಕ್ಷಣೆಯನ್ನ ಒದಗಿಸ್ಲಿಕ್ಕೂ ಸಹ ನಾನು ಕಮಿಷನರ್ ಅವ್ರಿಗೆ ಮಾತಾಡಿದ್ದೀನಿ. ಮೇಡಮ್, ಈಗ ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದಂತಹ ಮಹಿಳೆಯರಾಗಿರ್ಬೋದು ಅಥವಾ ಇತರೆ ದೂರುಗಳಿಗೆ ಸಂಬಂಧಪಟ್ಟಂತೆ ಬಂದಂತಹ ಮಹಿಳೆ ಎಲ್ಲರೂ ಕೂಡ ಈ ರೀತಿಯಾಗಿ ಅವರು ದೌರ್ಜನ್ಯ ಮಾಡೋದು ಅಥವಾ ಲೈಂಗಿಕವಾಗಿ ಬಳಸ್ಕೊಳ್ಳುವಂತ ಪ್ರಯತ್ನ ಮಾಡಿದಾಗ ರಕ್ಷಣೆ ಎಲ್ಲಿ? ಮಹಿಳೆಯರಿಗೆ ರಕ್ಷಣೆ ಎಲ್ಲಿದೆ ಮೇಡಮ್? ಸ್ಟೇಷನ್ ಅಂದ್ರೆ ತಮಗಾಗಿರೋ ನೋವನ್ನ ನ್ಯಾಯ ಕೇಳೋದಕ್ಕೋಸ್ಕರ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲೇ ಒಬ್ಬ ಅಧಿಕಾರಿ ಈ ರೀತಿಯ ವರ್ತನೆ ಮಾಡಿದಾಗ ಯಾವ ಧೈರ್ಯದ ಮೇಲೆ ಅವರು ಈ ರೀತಿ ಮಾಡ್ತಾರೆ? ಮತ್ತೆ ಮೇಲಧಿಕಾರಿಗಳಿಗೆ ಇದ್ರ ಬಗ್ಗೆ ಅರಿವು ಇದ್ರೂ ಕೂಡ ಸುಮ್ಮನಾಗಿರ್ತಾರಂತ? ಅಲ್ಲ, ಆಕ್ಚುಲಿ ನೋಡಿ ಏನಾಗುತ್ತೆ, ಒಬ್ಬ ಪೊಲೀಸು ಈ ತರ ತಪ್ಪುಗಳನ್ನ ಮಾಡಿದಾಗ ನಾವು ಇಡೀ ಪೊಲೀಸ್ ಇಲಾಖೆಗೇನೆ ಕಳಂಕನ ವಹಿಸ್ಬಿಡ್ತೀವಿ. ಅದು ತಪ್ಪು. ಇವತ್ತು ನಾವೆಲ್ಲರೂ ಇಷ್ಟೊಂದೆಲ್ಲ ನಾವು ಚೆನ್ನಾಗಿರ್ಲಿಕ್ಕೆ ಕಾರಣ ಪೊಲೀಸ್ ಇಲಾಖೆ ಶ್ರಮ. ಬಟ್ ಈ ತರ ಆದಾಗ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಕ್ರಮ ತಗೊಂಡು ನ್ಯಾಯವನ್ನ ಒದಗಿಸ್ಬೇಕು. ಅದನ್ನ ಮಾತ್ರ ಹೇಳಕ್ ನಾನು ಇಷ್ಟಪಡ್ತೇನೆ. ಮತ್ತೆ ಈ ತರ ಎಲ್ಲ ನಡೆದಾಗ ಇಮಿಡಿಯೇಟ್ಲಿ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು. ನಾವು ಆಕ್ಷನ್ಗೂ ಸಹ ನಾವು ಬರ್ದಿದ್ದೀವಿ. ಈಗ ಸಂತ್ರಸ್ತೆಯರು ನಿಮ್ಮನ್ನ ಕೂಡ ಭೇಟಿ ಮಾಡಿ ಒಂದಿಷ್ಟು ಸಾಕ್ಷ್ಯಗಳನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅವ್ರ ಬಳಿ ಇದ್ದಂತಹ ವಿಡಿಯೋ ರೆಕಾರ್ಡ್ಸ್ ಅಥವಾ ಆಡಿಯೋ ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಮೇಡಮ್. ಏನೆಲ್ಲ ಸಾಕ್ಷಿ ಇದೆ ಅವರೆಲ್ಲ ಅವ್ರ ಮೊಬೈಲ್ನಲ್ಲಿ ಆ ವಿಡಿಯೋಗಳನ್ನೆಲ್ಲ ಇಟ್ಕೊಂಡಿರೋದನ್ನೆಲ್ಲ ನನಗೆ ತೋರಿಸಿದ್ದಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳಕ್ ಹೇಳಿದ್ದೀನಿ. ಅದ್ರ ಪ್ರಕಾರನೇ ಪ್ರಶ್ನಾವಳಿಯನ್ನೆಲ್ಲ ಪ್ರಿಪೇರ್ ಮಾಡಿ ಕಮಿಷನರ್ ಅವ್ರಿಗೆ ಕಳಿಸ್ಕೊಡ್ತೀವಿ. ನೀವೇನಾದ್ರೂ ಅವರಿಗೆ ಅಂದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಅವರಿಗೆ ನಿಮ್ಮ ಆಯೋಗದ ಕಡೆಯಿಂದ ನೋಟಿಸ್ ಕೊಟ್ಟು ನೀವೇನಾದ್ರೂ ಇಲ್ಲಿ ವಿಚಾರಣೆ ಮಾಡೋಂಥ ಚಾನ್ಸಸ್ ಇರುತ್ತೆ? ಇಲ್ಲ, ವರಿಷ್ಠ ಅಧಿಕಾರಿ ಅಲ್ಲಿ ಅವರನ್ನ ಕರೆದು ವಿಚಾರಣೆ ಮಾಡಬೇಕು. ನಾವು ಅಲ್ಲಿನ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ನಾವು ಪತ್ರವನ್ನ ಬರೀತೀವಿ, ಆಮೇಲೆ ಬರ್ದಿದ್ದೀವಿ. ಅವರು ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕಳಿಸ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರ ಮಾತು. ಅಂದ್ರೆ ಈಗಾಗಲೇ ನಾವು ಸಂಬಂಧಪಟ್ಟಂತೆ ವರಿಷ್ಠ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ, ಸೂಕ್ತ ಕ್ರಮವನ್ನು ತಗೋಬೇಕು. ನಮ್ಮ ಹತ್ರ ಸಂತ್ರಸ್ತರು ಬಂದು ಕೂಡ ಈಗ ಒಂದಿಷ್ಟು ಆಡಿಯೋ ಮತ್ತೆ ವಿಡಿಯೋಗಳ ಸಾಕ್ಷಿಗಳನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಪರಿಶೀಲಿಸಿ ಕ್ರಮ ತಗೊಳ್ಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಈಗ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.